ಪಾಕಿಸ್ತಾನದ ವಿರುದ್ಧ ಇವತ್ತೊಂದು ದಿಟ್ಟ ನಿರ್ಧಾರವನ್ನು ನಮ್ಮ ಕೇಂದ್ರ ಸರ್ಕಾರ 3 ಸೇನಾ ಪಡೆಗಳ ಮುಖ್ಯಸ್ಥರು ಮಾಡುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತವೆ. ನಾನು ಚರ್ಚೆ ಮುಂದುವರಿಸ್ತೀನಿ. ಶಶಾಂಕ್, ನಿಮ್ಮ ಅನುಭವದ ಪ್ರಕಾರ ಇದು ನನ್ನ ಪ್ರಕಾರ ಒಂದು ಅಂತಿಮವಾದಂಥ ಘಟ್ಟ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಅನುಭವದ ಪ್ರಕಾರ ಏನು ಚರ್ಚೆ ಆಗಬಹುದು ಇವತ್ತು? ಯಾಕೆಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದಾವೆ, ಟು ಬ್ಯಾಕ್ ಮೀಟಿಂಗ್ ಆಗ್ತಿದೆ. ಇದು ಒಂದು ಫೈನಲ್ ಡಿಸಿಷನ್ಗೆ ಹೇಗೆ ನಾವು ಸ್ಟ್ರೈಕ್ ಮಾಡಬೇಕು, ಯಾವ ರೀತಿ ಪಾಠ ಕೊಡಬೇಕು, ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗಬೇಕು. ಭಾರತ ದೇಶ ಏನು ಕೇಪಬಿಲಿಟಿ ಇದೆ 2025 ಅಲ್ಲಿ ಭಾರತ ದೇಶ ಎಷ್ಟು ಬಲಿಷ್ಠವಾಗಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಸಮಯ ಇದಾಗ್ಬಿಟ್ಟಿದೆ. ಯಾಕಂದ್ರೆ ಆ ಸ್ಟ್ರಿಪ್ ಏನಿದೆ ನಮಗೆ, ಆ POK ಸ್ಟ್ರಿಪ್, ಇದು 60-70 ವರ್ಷಗಳಿಂದ ಇದೇ ಸಮಸ್ಯೆ ನಮಗೆ. ಈ ಸಮಸ್ಯೆ ಬಿಟ್ರೆ ಬೇರೆ ಸಮಸ್ಯೆ ಇಲ್ಲವೇ ಇಲ್ಲ ಭಾರತ ದೇಶದಲ್ಲಿ. ನಮ್ಮ ಸೈನಿಕರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಆ ಹಿಂಸೆ ಆಗ್ತಿರೋದೇ ಆ ಸ್ಟ್ರಿಪ್, ಆ ಬಾರ್ಡರ್ ಲೈನ್ ಏನಿದೆ, ಆ ಬಾರ್ಡರ್ ಲೈನ್ ಕ್ಲಿಯರ್ ಆಗಬೇಕು. ಈ ಉಗ್ರವಾದಿಗಳು, ಈ ಪ್ರಾಕ್ಸಿ ಸಂಘಟನೆ, LET, ಇನ್ನೊಂದು ಯಾರು ಈ ಹಮಾಸು ಈಗ ಇವರು ಜೊತೆಗೆ ಕೈ ಜೋಡಿಸಿದ್ದಾರೆ ಅಲ್ಲಿನವರೆಗೂ ಕೂಡ, ಯಾಕಂದ್ರೆ ಇಸ್ರೇಲ್ ಕೂಡ ಈಗಾಗಲೇ ಹೇಳಿದೆ, ಇಲ್ಲ ಇವರಿಂದನೇ ಸಾಕಷ್ಟು ಹಾಕ್ತಿರೋದು. ಇವರು ಪ್ರತಿಯೊಂದು ದೇಶಕ್ಕೆ ಹೋಗಿ ಇವ್ರ ಟೆಕ್ನಾಲಜಿ ಆಗಲಿ, ಇವ್ರ ರೂಪುರೇಷೆ ಆಗಲಿ ಪ್ರತಿಯೊಂದು ಇವ್ರು ಹೇಳ್ಕೊಡ್ತಿದ್ದಾರೆ. ಹಮಾಸ್ ಕೂಡ ಫೈನಲ್ ಆಗಿ ಅದನ್ನ ಬುಡ ಸಮೇತದಿಂದ ತೆಗಿಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ರೂಪುರೇಷೆ ಆಗಿದೆ. ಫೈನಲ್ ಆಗಿ ವಾರ್ ಡಿಕ್ಲೇರ್ ಆಗಿದೆ. ಯಾವಾಗ ನಾವು ಸಿಂಧೂ ನದಿನ ನಾವು ಸ್ಟಾಪ್ ಮಾಡಿದ್ವಿ, ಅದು ಡಿಕ್ಲೇರ್ ಆಗಿದೆ. ಸಾಕಷ್ಟು ಜನ ಪ್ರಶ್ನೆ ಇತ್ತು, ನೀರ್ನ ನಿಲ್ಸಿ ಏನ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ನಾವು ಹೇಳೋದೇನಂದ್ರೆ, ನೀರು ಈಗ ಏಪ್ರಿಲ್ ತಿಂಗಳು, ಇದು ಸಮ್ಮರ್ ಇದೆ, ನೀರ್ನ ಕ್ಲಿಯರ್ ಆಗಿ ಸ್ಟಾಕ್ ಮಾಡಿ, ನಮ್ಮ ಡ್ಯಾಮ್ಗಳಲ್ಲಿ ಕ್ಲಿಯರ್ ಆಗಿ ಸ್ಟಾಕ್ ಮಾಡಿ. ಪಾಕಿಸ್ತಾನದಲ್ಲೂ ಮಳೆ ಆಗುತ್ತೆ, ಭಾರತದಲ್ಲೂ ಮಳೆ ಆಗುತ್ತೆ. ಮಳೆ ಆದಂತ ಸಂದರ್ಭದಲ್ಲಿ ನೀರ್ ಗೇಟ್ ನ ಓಪನ್ ಮಾಡಿ, ಕೊಚ್ಕೊಂಡು ಹೋಗ್ಲಿ, ಸಾಯವನ್ ಸಾಯಿಲಿ. ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ ಪಾಕಿಸ್ತಾನದಲ್ಲಿ ಮಳೆ ಆಗ್ತಾ ಇದೆ. ಸೊ ಈಗ ಗೇಟ್ ಓಪನ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿಗೆ ಎಷ್ಟು ಹೊಡೆತ ಪ್ರವಾಹ ಆಗ್ತಿದೆ, ಪ್ರವಾಹದ ಭೀತಿಯಲ್ಲಿದ್ದಾರೆ, ಸಾಕಷ್ಟು ಬೆಳೆ ನಾಶ ಆಗ್ತಿದೆ. ಇಲ್ಲಿಗೆ ಈಗ ಮಾನವೀಯತೆ ತೋರಿಸುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಮಾನವೀಯತೆ ತೋರಿಸಲೇಬಾರದು. 24 ಕೋಟಿ ಜನ ಏನಿದ್ದಾರೆ, ಇವ್ರಿಗೆ ನಾವು ತಕ್ಕ ಪಾಠ ಈಗ ಕೊಡ್ಲೇಬೇಕಾಗಿದೆ. ಇವ್ರ ಮನಸ್ಥಿತಿ ಹೇಗಿದೆ, ಅವ್ರ ಬಾವುಟದ ಮೇಲೆ ಚಂದ್ರ ಇದ್ದಿದ ತಕ್ಷಣ ಅವ್ರ ತಲೆ ಮೇಲೆ ಚಂದ್ರ ಇರೋ ತರ ಆಗಿದೆ. ನಮ್ಮ ಭಾರತ ಇವತ್ತು ಚಂದ್ರನ ಮೇಲೆ ಬಾವುಟ ಹಾರಿಸಿ ಬಂದಿರುವಂತ ಭಾರತ ಇವತ್ತಾಗಿದೆ. ಸೊ ಹಾಗಾಗಿ ಸೂಪರ್ ಪವರ್ ನೇಷನ್ ಭಾರತ ಆಗಿದೆ. ತಕ್ಕ ಪಾಠ ಮಿಲಿಟರಿ ಆಕ್ಷನ್ ಆಗೇ ಆಗುತ್ತೆ. ಕರೆಕ್ಟ್ ಆಗಿ ರೈಟ್ ಟೈಮ್ ಇದು ಸ್ಟ್ರೈಕ್ ಮಾಡ್ಲಿಕ್ಕೆ ಸ್ಟ್ರೈಕ್ ಮಾಡಿ. ಎಸ್, ರಘುರಾಮ್ ರೆಡ್ಡಿ ಸರ್, ಈ ಪ್ರಶ್ನೆ ನಮಗೆ ಕೇಳಲೇಬೇಕು. ಯಾವುದೇ ರಾಷ್ಟ್ರ ಯುದ್ಧ ಘೋಷಣೆಗೂ ಮುನ್ನ ಸೇನೆಗಳ ಅಥವಾ ಸೇನಾ ಮುಖ್ಯಸ್ಥರ ಬಳಿ ಚರ್ಚೆ ಮಾಡುತ್ತೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಕೂಡ ಈಗ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಯುದ್ಧ ಅಂತ ಅಂದ್ರೆ ನಮ್ಮ ಭಾರತೀಯ ಯೋಧರು ಅಥವಾ ಭಾರತೀಯ 3 ಪಡೆಗಳು ರೆಡಿ ಆಗಿರ್ತಾವ ಅಂತ? ಖಂಡಿತ. ನೋಡಿ, ನಮ್ಮ ಭಾರತವನ್ನ ನಾವು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದಾಗ ನಂಬರ್ 1 ಬೆಸ್ಟ್ ಆಫ್ ದ ಬೆಸ್ಟ್ ಆರ್ಮಿ, ಏರ್ ಫೋರ್ಸ್, ನೇವಿ ಅಂತ ಹೇಳ್ಬೋದು. ಕಾರಣ ಯಾಕಂದ್ರೆ ನಾನು ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಅಲ್ಲಿ ಕೀನ್ಯಾ, ಯುಗಾಂಡ, ಇಥೋಪಿಯಾ, ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಎಲ್ಲ ಇದ್ದೆ ನಾನು. ಅವಾಗ ನೋಡ್ತಾ ಇದ್ದೆ, ಅಲ್ಲಿ ಸೈನಿಕರು ಮತ್ತೆ ನಮ್ಮ ಭಾರತದ ಸೈನಿಕರನ್ನ ಹೋಲಿಸಿ ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಂದು ರಾಷ್ಟ್ರ ಒಪ್ಪುತ್ತೆ ಈ ಮಾತಿಗೆ. ನಮ್ಮ ನಂಬರ್ ಒನ್ ಡಿಸಿಪ್ಲೈನ್ ಸೋಲ್ಜರ್ಸ್ ಆಫ್ ಇಂಡಿಯನ್ ಆರ್ಮಿ ಅಂಡ್ ಇಂಡಿಯನ್ ಆರ್ಮಿಡ್ ಫೋರ್ಸಸ್ ಆರ್ ದ ನಂಬರ್ 1 ಅಂತ ಹೇಳ್ಬೋದು. ಅಷ್ಟು ಶಿಸ್ತು, ಡಿಸಿಪ್ಲೈನು, ಮತ್ತೆ ಅಷ್ಟೇ ಒಂದು ಏನಂತಾರೆ, ಬಹಳ ದೇಶಕ್ಕೆ ಪ್ರಾಣ ಕೊಡುವಂತ ಪ್ರತಿಯೊಬ್ಬ ಸೈನಿಕರು ನಂಬ್ಕೊಂಡು ನಾವು ಯಾವುದೇ ಕಾರಣಕ್ಕೆ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಯುದ್ಧಕ್ಕೆ ತಯಾರಿರ್ತಾರೆ ನಮ್ಮ ಸೈನಿಕರು. ಅದರಲ್ಲಿ ಯಾವುದೇ ರೀತಿಯಾದ ಒಂದು ಬೇರೆ ಭೇದ ಭಾವಗಳಿಲ್ಲ ಅಂತ ಹೇಳ್ತೀನಿ ನಾನು. ಇದರಲ್ಲಿ ನಮ್ಮ ಸೈನಿಕರನ್ನು ಹೋಲಿಸಿದ್ರೆ ನಂಬರ್ 1. ಈ ಅಂತ ಸೈನಿಕರು ಯಾವಾಗ್ಲೂ ಯುದ್ಧಕ್ಕೆ ತಯಾರಿರ್ತಾರೆ. ಸೈನಿಕರಿಗೆ ನೋಡಿ, ಒಂದು ಆರ್ಡರ್ ಕೊಟ್ರೆ ಸಾಕು, ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ನಮ್ಮ ರಾಷ್ಟ್ರದ. ಅದೇ ರೀತಿ ನಾವು ಪಾಕಿಸ್ತಾನದಲ್ಲಿ ಕಂಪೇರ್ ಮಾಡಿದ್ರೆ ಈಗ ಆಗ್ತಾ ಇರೋ ಪರಿಸ್ಥಿತಿ, ಯಾಕಂದ್ರೆ ನಮಗೆ ನೋಡಿ, ಕಾರ್ಗಿಲ್ ಅಲ್ಲಿ ಇರ್ಬೇಕಾದ್ರೆ 2010ರಲ್ಲಿ ಅಲ್ಲಿ ಕಾರ್ಗಿಲ್ ಅಲ್ಲಿ ಸುಮಾರು 16 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ನಮ್ಗೆ ಮತ್ತೆ ಪಾಕಿಸ್ತಾನ್ಗೆ. ಎಷ್ಟೊಂದು ಕಷ್ಟದಲ್ಲಿ ಇರ್ತಾ ಇದ್ರು ಅಂದ್ರೆ ಅಲ್ಲಿ ಅವ್ರಿಗೆ ಕೆರೋಸಿನ್ ಆಯಿಲ್ ಇರ್ತಾ ಇರ್ಲಿಲ್ಲ, ಅವ್ರ ರಾಷನ್ ಸಿಗ್ತಾ ಇರ್ಲಿಲ್ಲ ತಿನ್ನೋದಕ್ಕೆ. ನಾನು ಅಲ್ಲಿ ಮಾತಾಡ್ಬೋದಾಯ್ತು ಆ ಸೈನಿಕರೊಂದಿಗೆ, ಅಷ್ಟೊಂದು ಸಮೀಪದಲ್ಲಿದ್ವು ನಾನು ಕಾರ್ಗಿಲ್ದಲ್ಲಿ ನಮ್ಮ ಪೋಸ್ಟ್ಗಳು. ಅವಾಗ ನಾನು ಏನ್ ಮಾಡ್ತಾ ಇದ್ದೆ, ಕೆಲವೊಂದ್ಸಲ ಈ ಕೆರೋಸಿನ್ ಆಯಿಲ್ ಡ್ರಮ್ಸ್ ಎಲ್ಲ ಹಾಕ್ರೆ ಉಳಿಸ್ಬಿಡ್ತಾ ಇದ್ದೆ, ತಗೊಳ್ಳಿ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಕೆಲವು ರಾಷನ್ಸ್ ಎಲ್ಲ ಕಳಿಸ್ಬಿಡ್ತಾರೆ, ನಮ್ಮ ಹತ್ರ ಇಷ್ಟು ಸರ್ಪ್ಲಸ್
ರಾಷನ್ಸ್ ಇರ್ತಾ ಇತ್ತು, 5 ವರ್ಷಕ್ಕಾಗೋ ಅಷ್ಟು ಕೆಲವೊಂದು ಸರ್ಪ್ಲಸ್ ರಾಷನ್ಸ್ ನಮ್ಮ ಹತ್ರ ಇರ್ತಾ ಇತ್ತು ಪೋಸ್ಟ್ಗಳಲ್ಲಿ. ಸೊ ಆತರ ಅಷ್ಟೊಂದು ಸೈನಿಕರಿಗೆ ಈಗ ಅವರೆಲ್ಲ ಕೂಗೋಗಿದ್ದಾರೆ. ಈ ಒಂದು ಕಳೆದ ಸುಮಾರು ವರ್ಷಗಳಿಂದ ಈ ಮಿಲಿಟೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ಗೊತ್ತಿದೆ ನಮ್ಮ ಸರ್ಕಾರನೇ ನಮ್ಮ ಸೇನೆನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೆಲವರು ಯೋಚನೆ ಮಾಡಿ ಅವ್ರ ಮನಸ್ಸೆಲ್ಲ ಕುಕ್ಕಿದೆ. ಸೊ ನಮ್ಮ ರಾಷ್ಟ್ರ ಸೈನಿಕರು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹಿಂದೆ ಸರಿಯೋದಿಲ್ಲ. ಮತ್ತೆ ಯುದ್ಧಕ್ಕೆ ಒಂದು ಆದೇಶ ಕೊಟ್ಟ ಕೂಡಲೇ ಅವರು ಸಿದ್ಧವಾಗಿರ್ತಾರೆ ಯುದ್ಧ ಮಾಡೋದಕ್ಕೆ. ಅದರಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಎಲ್ಲಾ ರೀತಿಯ ಒಂದು ಪವರ್ ಸಿಸ್ಟಮ್ ಅಂದ್ರೆ ವೆಪನ್ ಸಿಸ್ಟಮ್ ಆಗ್ಲಿ, ಟೆಕ್ನಾಲಜಿನೇ ಆಗ್ಲಿ, ಎಲ್ಲ ಆಲ್ರೆಡಿ ನಮ್ಮ ಹತ್ರ ರೆಡಿ ಆಗಿದ್ದಾರೆ ಯುದ್ಧ ಮಾಡೋದಕ್ಕೆ ಸೈನಿಕರು ರೆಡಿ. ನಾವು ಮಾಜಿ ಸೈನಿಕರು ನೋಡಿ, ನಮ್ಗೆ ಆದೇಶ ಬಂದ್ರೆ ನಾವು ಸಹ ಹೋಗಿ ಸಪೋರ್ಟ್ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ಗ್ರೇಟ್ ಸರ್. ಎಸ್, ಸಿ ಕೆ ರಮೇಶ್ ಸರ್, ಈ ಯುದ್ಧ ಅಂತ ಬಂದಾಗ ಯಾವುದೇ ದೇಶಗಳಿಗೂ ಅದು ಸಣ್ಣ ವಿಚಾರ ಅಲ್ಲ ಮತ್ತು ಸುಲಭನೂ ಅಲ್ಲ. ನಮ್ಮ ಭಾರತೀಯ 3 ಪಡೆಗಳು ಕೂಡ ಯಾವಾಗಲೂ ಸರ್ವಸನ್ನದ್ಧರಾಗಿರ್ತಾರೆ ಅನ್ನೋದನ್ನು ಮೇಜರ್ ರಘುರಾಮ್ ರೆಡ್ಡಿ ಸರ್ ಹೇಳಿದರು. ನಿಮ್ಮ ಅನುಭವದ ಪ್ರಕಾರ ಇವತ್ತಿನ ಸಭೆಯಲ್ಲಿ ಏನು ಚರ್ಚೆ ಆಗಬಹುದು ಮತ್ತು ಯಾವ ರೀತಿಯಾದಂಥ ಡಿಸಿಷನ್ ಹೊರಗಡೆ ಬರಬಹುದು? ನೋಡಿ, ಡಿಸಿಷನ್ ಏನೇ ತಗೊಂಡ್ರು ಕೂಡ ಶಕ್ತಿಯುತವಾದಂತಹ ಅಂತಿಮ ನಿರ್ಣಯ ಅಂತೂ ತಗೋತಾರೆ ಈ ಬಾರಿ ಮಾತ್ರ. ಏನು ಸರ್ಜಿಕಲ್ ಸ್ಟ್ರೈಕಲ್ಲಿ ತಗೊಂಡಿದ್ದು ಅವರು ಮಾಡಿದ್ದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗಿತ್ತು. ಅವತ್ತಿನ ದಿನ ಕೂಡ ಸರಿಯಾದ ಉತ್ತರವನ್ನ ಭಾರತ ದೇಶ ಕೊಟ್ಟಿದ್ದಾರೆ. ನನ್ನ ಸೈನಿಕರು ಭಾರತದ ಗಡಿಯೊಳಗಡೆ ಅಲ್ಲ, ಪಾಕಿಸ್ತಾನದ ಗಡಿಯೊಳಗಡೆ ನುಗ್ಗಿ ಧ್ವಂಸ ಮಾಡಿ ಬಂದಿದ್ದಾರೆ ಹಲವಾರು ಪೋಸ್ಟ್. ಹಾಗಿರ್ಬೇಕಾದ್ರೆ ಈ ಸರಿ ಬಹಳ ವಿಚಾರಧಾರೆಯಾಗಿ ಯೋಚನೆ ಮಾಡಿ ಅಲ್ಲಿ ಕೂತ್ಕೊಂಡಿರುವಂತ ಒಬ್ಬರಿಗಿಂತ ಒಬ್ರು ಬಹಳ ಎಕ್ಸ್ಪರ್ಟ್ಸ್ ಇದ್ದಾರೆ. ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಬಹಳ ಎಕ್ಸ್ಪರ್ಟ್ಸ್ ಇದ್ದಾರೆ. ಏನು ಮಾಡೋದ್ರಿಂದ ಏನಾಗಬಹುದು ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಪ್ರಧಾನಮಂತ್ರಿಗಳಿಗೆ ಖಂಡಿತವಾಗಲೂ ಆ ಸಭೆಯಲ್ಲಿ ಖಂಡಿತವಾಗಿ ವಿಸ್ತೃತವಾಗಿ ಹೇಳ್ತಾರೆ. ಇದಕ್ಕೊಂದು ಅಂತಿಮ ನಿರ್ಣಯ ಆಗುತ್ತೆ. ಈ ಸರಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಭಾರತ ಕೊಡುವಂತಹ ಹೊಡೆತದಿಂದ ತಪ್ಪಿಸ್ಕೊಳ್ಳಕ್ಕ ಆಗದೇ ಇಲ್ಲ ಅನ್ನೋದನ್ನ ನಾನು ಹೇಳಬಲ್ಲೆ. ಎಸ್, ಶಶಾಂಕ್, ಲಾಸ್ಟ್ ಏನು ಹೇಳ್ತೀರಿ? ಏನಾಗಬಹುದು ನಿಮ್ಮ ಪ್ರಕಾರ? ಏನಾಗಬೇಕು? ಅಲ್ಲ, ಖಂಡಿತವಾಗೂ ಪಾಠ ಅಂತೂ ಆಗಲೇಬೇಕು. ಈಗಾಗಲೇ 60-70 ವರ್ಷದಿಂದ ಇವ್ರಿಗೆ ಪಾಠ ಕಲಿಸಿ ಇವ್ರಿಗೆ ಏನು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ 1971ನೇ ಇಸ್ವಿಯಲ್ಲಿ ಏನು ಪಾಠ ಕಲಿಸಿದ್ವಿ, ಆ ಪಾಠದಿಂದ ಎಚ್ಚೆತ್ತುಕೊಳ್ಳೇ ಇಲ್ಲ ಪಾಕಿಸ್ತಾನ ಕಲಿತಾನೆ ಇಲ್ಲ. 2016 ಆಗ್ಲಿ 2019 ಆಗ್ಲಿ ಏನೋ ಕಲಿತಾರೆ ಅನ್ನೋ ಭಾವನೆಯಲ್ಲಿ ಭಾರತ ದೇಶ ಇತ್ತು, ಆದ್ರೆ ಪಾಠ ಕಲಿತೇ ಇಲ್ಲ. ದಿಸ್ ದ ರೈಟ್ ಟೈಮ್, ಇವ್ರಿಗೆ ಪಾಠ ಕಲಿಸಲೇಬೇಕು. ಈಗ ಸರ್ ಹೇಳ್ದಂಗೆ ಮಿಲಿಟರಿ ಆಕ್ಷನ್ಸು ಸ್ಟ್ರಾಂಗು ಸ್ಟ್ರಿಂಜೆಂಟ್ ಆಗಿ ಈಗ ಆಕ್ಷನ್ ಆಗೇ ಆಗುತ್ತೆ. ಯಾಕಂದ್ರೆ ಈಗಿರುವಂತ ಸೇನಾಧಿಕಾರಿಗಳು, ನಮ್ಮಲ್ಲಿರುವಂತ ಟೆಕ್ನಿಕಲ್ ಟೀಮ್ ಏನಿದೆ, ಇದು ಸುಮ್ಮನೆ ಹೊಡೆತ ಕೊಡಲ್ಲ. ಈ ಹೊಡೆತ ಪಾಕಿಸ್ತಾನ ತಡಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನ ರೌಂಡ್ ಆಫ್ ಮಾಡಿ ಆಗಿದೆ ಆಲ್ರೆಡಿ. ಎಲ್ಲ ಒಂದ್ ಕಡೆ ಅಫ್ಘಾನಿಸ್ತಾನ ಆಗ್ಲಿ, ಒಂದ್ ಕಡೆ ಅವರಲ್ಲಿರುವಂತ ಬಲೂಚಿಸ್ತಾನಗಳು ಪ್ರತ್ಯೇಕವಾದಿಗಳಿಲ್ಲ, ನಮ್ಗೆ ಬೇರೆ ದೇಶ ಆಗ್ಬೇಕು, ಬೇರೆ ಆಗ್ಬೇಕು. ಅದೇ ಭಯ ಪಾಕಿಸ್ತಾನದವ್ರು ಕಾಡ್ತಾ ಇದೆ ಅನ್ಸುತ್ತೆ. ಹೆಂಗೆ ಬಾಂಗ್ಲಾನ ಪ್ರತ್ಯೇಕ ಮಾಡಿದ್ರು, ಹಾಗೆ ಬಲೂಚಿಸ್ತಾನನು ಇಬ್ಬಾಗ ಮಾಡ್ಬಿಡ್ತಾರೆ. ಸಾಕಷ್ಟು ಅವ್ರಿಗೆ ತೊಂದರೆ ಜಾಸ್ತಿ ಇದೆ. ಮತ್ತೆ ಇನ್ನೊಂದ್ ಕಡೆ ಈ ಸಿ ರೂಟ್ ನಾವೇನು ಬಂದ್ ಮಾಡ್ತಾ ಇದೀವಿ, ಯಾವಾಗ INS ವಿಕ್ರಾಂತ್ ಹೋಯ್ತು, ಇವ್ರಿಗೆ 100% ಗೊತ್ತಾಯ್ತು. ತುಂಬಾ ಸ್ಟ್ರಾಂಗ್ ಆಗಿ ಭಾರತ ದೇಶ ಫೀಲ್ಡ್ ಇಳಿದಿದೆ. ಈ ಬಾರಿ ಭಾರತ ನಮ್ಮ ಮೇಲೆ ಸ್ಟ್ರಾಂಗ್ ಆಗಿ ಸ್ಟ್ರೈಕ್ ಮಾಡುತ್ತೆ. ಇದನ್ನ ಯಾರ ಹತ್ರ ಹೋಗ್ಬೇಕು, ಯಾವ ದೇಶಕ್ಕೆ ಕೇಳಬೇಕು ಅಂತ ಆ ನಿಟ್ಟಿನಲ್ಲಿ ಇವರು ಯೋಚನೆ ಮಾಡ್ತಿದ್ದಾರೆ. ಅಲ್ಲಿನ ಸೇನಾಧಿಕಾರಿಗಳು ತಮಗೆ ಗೊತ್ತಿದೆ. ಈಗಾಗಲೇ ಕೆಲವರು 250 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲ, ನಮ್ಗಾಗಲ್ಲ, ಭಾರತ 100% ನಮ್ಮ ಮೇಲೆ ಮುಗಿ ಬೀಳುತ್ತೆ. ಈಗ ಭಾರತ ಮುಗಿ ಬಿದ್ರೆ ನಮ್ಮ ಕೈಯಲ್ಲಿ ತಾಕತ್ತಿಲ್ಲ ಅಂತ ಗೊತ್ತಿದೆ. ಅಲ್ಲಿನ ಸೇನಾಧಿಕಾರಿಗಳು ಕೂಡ ಓಡೋಗಿರುವಂತ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಭಾರತದ ಮೇಲುಗೈ ಆಗೇ ಆಗುತ್ತೆ. ಎಸ್, ರಘುರಾಮ್ ರೆಡ್ಡಿ ಸರ್, ಕೊನೆಯದಾಗಿ ಏನಾಗಬೇಕು ನಿಮ್ಮ ಪ್ರಕಾರ? ಯಾವ ರೀತಿಯಾದಂತ ಡಿಸಿಷನ್ ತೆಗೆದುಕೊಳ್ಬೇಕು ಇವತ್ತು? ಖಂಡಿತವಾಗಿ ನೋಡಿ, ಯುದ್ಧ ಅಂತೂ ಮಾಡ್ಲೇಬೇಕು. ಮೊದಲನೇದಾಗಿ ಆ ಒಂದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಆ ಭಾಗವನ್ನ ನಾವು ಯುದ್ಧ ಮಾಡಿ ಉಳಿಸ್ಕೋಬೇಕು. ನಮ್ಗೆ ಆಗ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ ಅದರಿಂದಲೇ. ಈಗ ಪಾಕಿಸ್ತಾನದವರು ಅದು ನಮಗ್ ಬೇಕು, ನಾವು ನಮ್ಮ ದೇಶದ ಜಮ್ಮು ಕಾಶ್ಮೀರ ಪ್ರಾಂತದವರು ನಮಗ್ ಬೇಕು, ನಮ್ಮ ಕಡೆ ಬರ್ಬೇಕು ಅಂತ ಅವರಿಂದ ಈ ಒಂದು ಪ್ರಾಂತ್ಯವನ್ನ ನಾವು ಹೇಗೆ ಮಾಡಿ ಉಳಿಸ್ಕೋಬೇಕು, ಅದನ್ನ ಗೆಲ್ಬೇಕು. ಆ ಬಾರ್ಡರ್ ಇದೆಯಲ್ಲ, ಡಿಮಾರ್ಕೇಶನ್ ಮಾಡಿದಾರಲ್ಲ ಆ ಬಾರ್ಡರ್, ಅದನ್ನ ಬಂದ್ಬಿಟ್ಟು ನಾವು ಕ್ಲಾರಿಟಿ ತಗೋಬೇಕು. ಅಂದ್ರೆ ಕ್ಲಿಯರ್ ಆಗ್ಬೇಕು, ನಮಗೆ ಯಾವ್ದೋ ಒಂದು ಬಾರ್ಡರ್ ಇರಬಾರ್ದು. ಅದನ್ನ ಉಳಿಸ್ಬೇಕು ಅಂದ್ರೆ ಆ ಬಾರ್ಡರ್ನ POK ಉಳಿಸ್ಕೋಬೇಕು ಅಂದ್ರೆ ನಾವು ಯುದ್ಧ ಮಾಡ್ಬೇಕು, ಅದನ್ನ ನಮ್ ಕಡೆ ಮಾಡ್ಕೋಬೇಕು. ಇನ್ನೊಂದ್ ಮಾತು ಹೇಳ್ಬೇಕಂದ್ರೆ, ಒಂದ್ಸಲ ಈ ಪಾಕಿಸ್ತಾನದೊಂದು ಯುದ್ಧ ಆದ್ರೆ
ಈ ಪರದೇಶಿಗಳೊಂದಿಗೆ ಯುದ್ಧ ಆದ್ರೆ ಅವ್ರದ್ದು ನಾಮನ್ ನಿಶಾನ್ ಅಂತ ಹೇಳ್ತಾರಲ್ಲ, ನಮ್ಮ ಈ ಒಂದು ಮ್ಯಾಪ್ ಅಲ್ಲೇ ಉಳಿಯೋದಿಲ್ಲ. ಆ ತರ ನಿರ್ಮೂಲನೆ ಆಗುತ್ತೆ ಈ ಸಲ. ನಿಜ ನಿಜ. ಆ ಓಕೆ ಸರ್, ರೀತಿಯಾದಂತ ಓಕೆ. ಒಂದು ಪಾಠವನ್ನು ಕಲ್ತ್ಕೊಡ್ತೀವಿ ಸರ್ ನಾವು. ಎಸ್ ಸರ್, ರಘುರಾಮ್ ರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಶೋನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶಶಾಂಕ್, ಥ್ಯಾಂಕ್ ಯು. ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಸಭೆಯಲ್ಲಿ, ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ನರೇಂದ್ರ ಮೋದಿ ಅವರು 3 ಸೇನಾ ಪಡೆಗಳ ಮುಖ್ಯಸ್ಥರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.